ಏನಾತ ಗಿಡ್ಮುಳಿ ಏನಾತ ಹಿಂಗ ಮಾರಿ ಸಪ್ಪಗ್ ಜೋತ್ ಬಿಟ್ಕೊಂಡು ಕುಂತ್ಬಿಟ್ಟಿ. ಏನಿಲ್ರಿಪ್ಪ, ನಂಗೆ ಭಾಳ ಅಂದ್ರೆ ಭಾಳ ಸುಸ್ತಾಗ್ಬಿಟ್ಟೈತ್ರಿ. ಜ್ವರ ಬಂದಂಗೆ ಅನ್ಸಾಕುಂತೈತಿ. ಒಂಥರ ಉಬ್ಬಳಿಕೆ ಬಂದಂಗೆ ಆಗಾಕುಂತೈತ್ರಿ. ಜ್ವರ ಬಂದವ? ಈಗ ಹೆಂಗೈತಿ ಜ್ವರ? ಎಲ್ಲಿ ಕೈ ಕೊಡು ನೋಡ್ತೀನಿ ಮುಟ್ಟಿ ಜ್ವರ ಹೆಂಗದವಂತ. ಸುಮ್ಮನಿರ್ರಿ, ನಂಗೆ ನಂದತ್ತೈತಿ. ಡಾಕ್ಟರ್ ಕರ್ಕೊಂಬರ್ಲೇನು? ಜ್ವರ ನೋಡ್ತಾರ. ಇವ್ರಿಗೆಲ್ಲ ಜ್ವರದ ಚಿಂತೆ, ನಂದೇನು ಚಿಂತೆ ಇಲ್ಲ. ಜ್ವರ ಹೆಂಗೈತಿ, ಜ್ವರಕ್ಕೆ ಡಾಕ್ಟರ್ ಕರ್ಕೊಂಬರ್ಲೇನಂತಾರ. ನನಗೆ ಏನಾಗ ಕುಂತೈತಿ ಅಂತನೂ ಕೇಳಂಗಿಲ್ಲ ಇವರು. ಅತ್ತಿ ಅತ್ತಿ ನನ್ನತ್ತಿ, ನಂಗೆ ನೀನ ಬೇಕಾ ನನ್ನತ್ತಿ, ಅತ್ತಿ 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 ಅತ್ತಿ, ನಾಷ್ಟಕ್ಕೆ ಏನು ಮಾಡಲಿ ಅತ್ತಿ? ನಿಂಗೇನು ಇಷ್ಟ ಅದ ಮಾಡುವ, ನಂಗೆ ಜ್ವರ ಬಂದವು. ಅಯ್ಯೋ ಅತ್ತಿಯರ ಜ್ವರ ಬಂದವ? ಹೆಂಗೈತ್ರಿ ಜ್ವರ? ಭಾಳ ಬಂದವ ಕಡಿಮೆ ಬಂದವ? ಏನು ಮೈ ಭಾಳ ಸುಡಾಕುಂತೈತೇನ್ರಿ ಜ್ವರ ಬಂದು? ಅಯ್ಯೋ ರಾಮ, ಜ್ವರದ ಗುಳಿಗೆ ಏನಾರ ಕೊಡ್ಲೇನ್ರಿ? ನಾನು ಹಿಂಗೆ ಕೇಳಿದ್ನೇನು? ಹೋಗ ಒಳಗ, ಜೀವ ತಿನ್ಬೇಡ ಹೋಗ. ಅತ್ತಿಯೇ ಅತ್ತಿಯೇ ನನ್ನ ಮುದ್ದು ಅತ್ತಿಯೇ, ಜ್ವರ ಬಂದಾಗ ಜಾಸ್ತಿ ಜೋರು ಮಾತಾಡಬಾರ್ದು ಅತ್ತಿಯೇ. ಒಂದು ಗುಳಿಗೆ ತಗೋರಿ, ಇಲ್ಲ ಬಿಸಿನೀರು ಕುಡೀರಿ. ಇವ ನಿಂಗೆ ಕಾಲ್ಗರ ಬೀಳೇರ, ನಂಗೆ ಬಿಟ್ಬಿಡು. ಜ್ವರ ಜಾಸ್ತಿ ಆಗಿ ನಾನು ಹಾಸ್ಟಾಗಿ ಸತ್ತೋದ್ರೆ ಏನು ಮಾಡ್ತೀಯ? ಸುಮ್ಮನಿರ. ಅಲ್ರಿ ಅತ್ತಿ, ಗುಳಿಗೆ ಕೊಡ್ಲೇನಂದ್ರೂ ಬೇಡಂತೀರಿ, ಬಿಸಿನೀರು ಕೊಡ್ಲೇನಂದ್ರೂ ಬೇಡಂತೀರಿ. ಮತ್ತೇನು ಮಾಡ್ಬೇಕ್ರಿ ಅತ್ತಿ? ಆಮೇಲೆ ನಾ ಕೇಳಿಲ್ಲ ಅಂತ ಊರ್ ಮಂದಿ ಮುಂದೆಲ್ಲ ಡಂಗ್ರ ಹೊಡಿಂಗಿಲ್ಲೇನ್ರಿ ನೀವು? ಅದಕ್ಕೆ ಈಗ ಕೇಳಾಕುಂತೀನಿ, ಬೇಕಂದ್ರೆ ತಗೋರಿ, ಬೇಡಂದ್ರೆ ಬಿಡ್ರಿ, ನಾನಾರ ಕೇಳಿ ನೋಡ್ರಿ ಅತ್ತಿಯಾರ. ಯವ್ವ ಸುಮ್ತಿ, ನನಗೀಗ ಮಾತಾಡೋ ಅಷ್ಟು ಪುರ್ಸತ್ತಿಲ್ವ. ಜ್ವರ ಜಾಸ್ತಿನ ಬಂದಾವ ಅನ್ಸಾಕುಂತೈತಿ. ನಂಗೆ ಈಗ ಬಿಟ್ಬಿಡ ನಿನಗೆ, ಮತ್ತು ಕಾಲಿಗರ ಬಿದ್ದು ಬಿಡ್ತೀನಿ ನೋಡತ್ತಾಗ. ಏನು ಕಮಲಕ್ಕ ಜ್ವರ ಬಂದವಂತ? ಯವ್ವ ಬಾಲೆ ಕಲ್ಲಿ, ನಿಂದ ದಾರಿ ನೋಡಾಕುಂತಿದ್ ನೋಡುವ. ಯಾಕ ಕಮಲವ್ವ, ಜ್ವರ ಜಾಸ್ತಿ ಬಂದವ ಕಡಿಮೆ ಬಂದವ? ಯವ್ವ ಯಾವಾಗ ಬಂದ್ವು ಜ್ವರ? ಯವ್ವ ಪಾಪ. ಬಂದಾವ್. ಏನಾರ ತಿಂದಿಲ್ಲ ಕಮಲವ್ವಕ್ಕ? ನೋಡ್ಲೆ ಕಲ್ಲಿ, ನಿನಗೈತಿ ಚಿಂತಿ, ಏನಾರ ತಿಂದೀಯ ಬಿಟ್ಟೀಯ ಅಂದು. ಇವಕ್ಕೆ ಯಾರಿಗೂ ಇಲ್ವಾ? ನನ್ನ ಮಗ್ಗರ ಬೆಳಿಗ್ಗೆನ ಆಫೀಸ್ಗೆ ಹೋಗ್ಬಿಟ್ಟೈತಿ. ಇವು ಎರಡು ನೋಡಿವು, ನನ್ನ ಸೊಸಿ ಮತ್ತು ನನ್ನ ಗಂಡ ಎರಡು ಒಟ್ಟ ಕಾಜಿಲ್ವಾ? ಒಂದೇನಾರ ಬೇಕಾ, ತಿಂತೀಯ ಬಿಡ್ತೀಯ, ಏನೇನು ಕೇಳಿಲ್ಲವ. ಇವ್ರ ಬಾಯಿ ಮತ್ತು ಬರ್ಕಸ್ಲಿ ಏನು ಗಂಟು ಬಿದ್ದಾವ್ ನೋಡು ನನಗೆ. ಅತ್ಯಾರ, ನಾ ಈಗ ಬಿಸಿನೀರು ಕುಡಿತೀರಾ ಏನ ಗುಳಿಗೆ ತಗೊಂತೀರಾ? ಏನು ಮಾಡ್ಕೊಡ್ಲಿ ಅಂತ ಕೇಳಿನಿಲ್ರಿ? ಇಲ್ಲ ಅಂತೀರೇನ್ರಿ? ಮಂದಿ ಮುಂದೆ ನನ್ನ ಕಿಮ್ಮತ್ ತೆಗಿತೀರೇನ್ರಿ ಅತ್ಯಾರ? ಸೊಸಿ ಆಕಿಗೆ ಜ್ವರ ಬಂದವ ಪಾಪ, ಹೋಗ್ಲಿ ಬಿಡು. ಹೌದು, ಜ್ವರ ಬಂದವ. ಏನೀಗ ಎಲ್ಲಿ ಹೋದ್ರಿ? ನಿಂದ್ರಿ. ತಗೋ ಆ್ಯಪಲ್ ತಿನ್ನು. ಮನ್ಯಾಗ ಅದಾವು, ನಿಂಗೆ ಕಟ್ ಮಾಡಿ ತಿನ್ನಕ್ಕಾಗುದಿಲ್ಲ. ಇಷ್ಟಕ್ಕೊಂದು ಆ್ಯಪಲ್ ಅದ ನೋಡು. ಇವ ಆ್ಯಪಲ್ ರೇಟ್ ಗೊತ್ತಿ ನಿಂಗ? 300 ರೂಪಾಯಿ ಆಗೈತಿ. ತಿನ್ನೋ ಜ್ವರ ಕಮ್ಮಿ ಆಗ್ತಾವು. ಏನ ಕಮಲವ, ಜ್ವರ ಬಂದವಂತ? ಉಬ್ಬಳಿಕೆ ಬಂದಂಗ ಕುಂತಿತ್ತಂತ? ಅಯ್ಯೋ ಜ್ವರ ಹೆಂಗದವು? ಇಷ್ಟಕ್ಕೊಂದು ಜನ ಬಂದಾರ. ನಂಗೆ ಜ್ವರ ಬಂದಿದ್ದು ನಿಮ್ಗೆಲ್ಲ ಹೆಂಗ್ ಗೊತ್ತಾತು? ಯವ್ವ ಭಾಳ ಏನಾರ ತ್ರಾಸ ಆಗೈತಿ ಮತ್ತೆ? ದವಾಖಾನಿಗೆ ಹೋಗಿ ಅಡ್ಮಿಟ್ ಆಗ್ಬೇಕಿಲ್ಲ? ಏನೋ ಭಾಳ ಜ್ವರ ಬಂದು ಸುಸ್ತು ನಿಶಕ್ತಿ ಅಂದ ಅಳಾ ಕುಂತಿ ಅಂತ, ಕೈಕಾಲ್ದಾಗ ಸತುನ ಇಲ್ದಂಗೆ ಬಿದ್ದಿ ಅಂತ, ಇವತ್ತು ನಾಳೆ ಅನ್ನಂಗದಿ ಅಂತ. ಯವ್ವ ಜ್ವರನ ಭಾಳ ನಿರ್ಲಕ್ಷ್ಯ ಮಾಡಬಾರ್ದು. ಜ್ವರ ತೋರಿಸ್ಕೊಂಬಿಡು. ಜ್ವರ ಕಮ್ಮಿ ಅದಾವ ಜಾಸ್ತಿ ಅದಾವ? ಏನು ಹೋಗಿ ಬಂದು ಮಾಡಕ್ ಕುಂತಾವ? ನೋಡು ಓಟು ತಿನ್ಲಿ ಆ್ಯಪಲ್, ಜ್ವರ ಒಕ್ಕವು. ನಂಗೆ ಒಂದು ಮಾತು ಹೇಳ್ರಿ, ನಿಮ್ಗೆಲ್ಲ ಹೇಳಿದ್ ಯಾರು? ಮತ್ತೆ ಯಾರು ಹೇಳ್ಬೇಕು? ನಿನ್ನ ಕಲ್ಲಿ, ನಿನ್ನದು ಕುಚಿಕು ಗೆಳತಿ. ಲೇ ಕಲ್ಲಿ, ನಾನೇನಾರು ಬಂದು ನಿಂಗೆ ಹೇಳಿನಾ ಜ್ವರ ಬಂದವು ಇವತ್ತು ನಾಳೆ ನೆಗದು ಬಿದ್ದು ನೆಲ್ಲಿಕಾಯಿ ಮರ ಸೇರಿದಂಗೆ ಆಗೇನಿ ಅಂತ? ಇಲ್ಲ, ನೀ ಹೇಳಿಲ್ಲ ನಂಗೆ. ನೀನು ಸೊಸಿ ಬಂದು ಹೇಳಿದ್ಲ ಹೊರಗ, ಅಯ್ಯೋ ನಮ್ಮ ಅತ್ತಿಗ ಜ್ವರ ಬಂದವ್ರಿಗೆ ಏನು ತಿನ್ನವಲ್ರು ಹಂಗಿಂಗಂತ. ಅದಕ್ಕೆ ನಾನು ಏನಾರು ತ್ರಾಸಾಗಿ ಇವತ್ತು ನಾಳೆ ಹೋಗಂಗದಿ ಅಂದ್ಬಿಟ್ನೇವ. ಅಷ್ಟ ಬಿಟ್ರೆ ಏನಿಲ್ಲ. ನೋಡು ಜ್ವರ ಹೆಂಗದವು ಹೇಳು. ಏ ಸೊಸಿ, ನಾ ಹೇಳಂದಿನಿ ನಿನಗೆ ಕಲ್ಲಿಗ? ಯವ್ವ ಆಕೆ ಎಂತಕಿ ಬಿಡಾಡಿ ಅದ ನಿಂಗೆ ಗೊತ್ತಿಲ್ಲ? TV9 ಆಕೆ, TV9, BTV, ಪಬ್ಲಿಕ್ TV, ಇದ್ರಕ್ಕಿಂತ ಹೆಚ್ಚಿಂದ ಬಾಯಿ ಆಕಿದು. ಊರ್ ಬಾಯಿ ಮುಚ್ಚಿಸ್ಬೋದು, ಆಕಿ ಬಾಯಿ ಮುಚ್ಚಾಕಾಗಂಗಿಲ್ಲ. ಆಕಿ ಮುಂದೆ ಹೇಳಿಯಲ್ಲ, ನಿನ್ನ ಬಾಯಿ ಸೇರ್ಲಿ, ನಿನ್ನ ಬಾಯಿ ಬರ್ಕಸ್ಲಿ. ನೋಡು ಜ್ವರ ನನ್ನ ಜೀವ ತಿನ್ನಕ್ ಕುಂತೀರಿ. ಅಯ್ಯೋ ಕಮಲವ್ವ, ಜ್ವರ ಜಾಸ್ತಿ ಆಗಿ ಹುಚ್ಚಿಡ್ತಿತ್ತಂತ. ಯವ್ವ ಕಲ್ ತಗೊಂಡು ಹೊಡೆದ್ಗಿಡ್ದಿಯವ್ವ ನಮ್ಮ ತೆಲಿಗ. ಆ್ಯಪಲ್ ತಿನ್ಲಿ, ಓಟ ಜ್ವರ ಕಮ್ಮಿ ಆಕವು. ನಂಗೇನು ಕೆತ್ತಿದ್ದೀರಾ ನಿಮ್ಮ ಜ್ವರ ಅಂದ? ನಾ ಹೆಂಗದೀನಿ ಅಂತ ಕೇಳುವಲ್ರಿ? ಜ್ವರ ಅಂತ ಕೇಳಾಕುಂತೀರಿ. ಜ್ವರದ ಬಗ್ಗೆ ಚಿಂತಿ ನನ್ನ ಬಗ್ಗೆ ಇಲ್ಲ. ಓಟರ್ ಐತೆ ನಂಗೆ ಕಾಜಿ. ಎಲ್ಲರೂ ಸೇರಿ ಜ್ವರದ ಕಾಜಿ ಮಾಡಕ್ ಕುಂತೀರಿ. ನಾ ಇರಬಾರ್ದ ಯವ್ವ? ಅಲ್ಲಲ್ಲಿ ಗಿಡ್ಮುಳಿ, ಹುಚ್ಚುಮುಳಿ ನೀನು. ಜ್ವರ ನಿಂಗ್ ಬಂದವ ಏನು ಎಮ್ಮಿಗ್ ಬಂದವ? ತಗ ಜ್ವರ ಹೋದ್ರ ನೀ ಆರಾಮಾಕಿ ಅಂತ ಕೇಳಾಕ್ ಕುಂತೀವ. ಹುಚ್ಚುಮುಳಿ. ಯವ್ವ ನಿನ್ನಂತ ಗಂಡರ ನಂಗೆ ಬೇಡ ಯವ್ವ, ನಿನ್ನಂತ ಗಂಡ ಬೇಡ. ಜ್ವರ ಬಂದು ಬಿದ್ದಾಗ ಹೆಂಡ್ತಿಗ ಹುಚ್ಚುಮುಳಿ
ಅರ್ಧ ಆ್ಯಪಲ್ ತಿಂದು ಬಂದುಬಿಟ್ಟೈತೆ ಯವ್ವ ಇದು. ಗೌಡ್ರ ಆ್ಯಪಲ್ ಹೆಂಗೆ ಕಿಲೋ ಕೊಟ್ರಿ? ಭಾರಿ ಮಸ್ತ್ ಅದಾವ ನೋಡ್ರಿ ಆ್ಯಪಲ್. ಆ್ಯಪಲ 300 ರೂಪಾಯಿ ಕಿಲೋ ಅಂದ್ರಿ 280 ಮಾಡಿ ತಂದಿನಿ ನೋಡ್ರಿ. ಮಸ್ತ್ ಆ್ಯಪಲ್, ಕಾಶ್ಮೀರಿ ಆ್ಯಪಲ್, ಕಾಶ್ಮೀರ. ಮಸ್ತ್ ಅದಾವ್ರಿ ಆ್ಯಪಲು. ಬೇಕಂದ್ರೆ ಹೇಳ್ರಿ, ನನ್ನ ದೋಸ್ತ ಮಾರವ, ನಾಳೆ ತಗೊಂಬ ಅಂದ್ರ ಡಬ್ಬಿಗಟ್ಲೆ ತಂದು ಹಿಡ್ದಾನ್ರಿ. 250ಕ್ಕೆ 1 ಕಿಲೋ ತರಿಸ್ಕೊಡ್ರಿ ಗೌಡ್ರ. ನಂಗೂ 1 ಕಿಲೋ ಹೇಳ್ಬಿಟ್ರಿ, ಮಸ್ತ್ ಅದಾವ ಆ್ಯಪಲ್. ಯವ್ವ ಸೊಸಿ, ಎಲ್ಲರಿಗೂ ಅರ್ಧ ಹಣ್ಣು ಹೆಚ್ಚು ಕೊಟ್ಬಿಡು. ಊರಿ ಮಾವರಿ ಈಗ ಹೆಚ್ಚು ರೀ. ಇಲ್ಲ, ನಾ ಸತ್ತು ಊಟಕ್ಕೆ ಕುಂತು ಬಿಡ್ತೀನಿ, ಅವಾಗೆಲ್ಲರೂ ಹಣ್ಣು ಕಟ್ ಮಾಡಿ 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 ತಿನ್ರಿ. ಇಲ್ಲ, ನಾ ಸತ್ತು ಸುಡ್ಗಾಡ್ ಸೇರಾಕ್ ಕುಂತೀನಿ, ನಿಮ್ಗೆ ಹಣ್ಣು ತಿನ್ನೋದು ಹತ್ತಿದಿ. ನಿಮ್ಮಂಥವ್ರು ಯಾಕಾರ ಇರ್ಬೇಕಾ? ಇಲ್ಲ, ನಾ ಇರಂಗಿಲ್ಲ ಮನ್ಯಾಗ, ನಾ ಇರಂಗಿಲ್ಲ. ಸಾವ್ಕಾಶ್ ಮಾತಾಡ, ಹಂಗೆ ಚಿರಾಕ್ ಕುಂತಿ. BP ಜಾಸ್ತಿ ಆಕೈತಿ. BP ಬಂದ್ರ ಮತ್ ನೋಡು ಡಮ ರಂದು ಬಿಡ್ತಿ. ನನ್ ಚಿಂತಿಲ್ಲ ಯವ್ವ, ಈ ಮನ್ಯಾಗ ಮತ್ತೆ BP ಬರ್ತೈತಿ ಅಂತ BP ಚಿಂತೆ ಮಾಡಕ್ ಕುಂತಾರ.